ಹಾಯ್ ಗಾಯ್ಸ್, ರೀಸೆಂಟ್ಲಿ ನಾರ್ತ್ ಇಂಡಿಯಾ ಟ್ರಿಪ್ಗೆ ಹೋಗಿದಾಗ ನಾವು ತ್ರಿವೇಣಿ ಸಂಗಮಕ್ಕೆ ಹೋಗಿದ್ವಿ. ಬೋಟ್ ರೈಡಿಗೆ ಎಂಕ್ವೈರಿ ಮಾಡಿದಾಗ 5 ಜನಕ್ಕೆ ಅವ್ರು ಬಂದು 9,000 ಅಂತ ಹೇಳಿದ್ರು. ನಾವು ಸ್ನಾನ ಕೂಡ ಮಾಡಲ್ಲ, ಜಸ್ಟ್ ಸಂಗಮ ನೋಡಿ ಪೂಜೆ ಮಾಡಿ ಬರ್ತೀವಿ ಅಂತ ಹೇಳಿದ್ವಿ. ಪ್ರೈಸ್ ಕೇಳಿದ ಮೇಲೆ ಸ್ವಲ್ಪ ನೆಗೋಷಿಯೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ 3,000 ರೂಪಾಯಿಗೆ ಬರ್ತೀರಾ ಇಲ್ಲಾಂದರೆ ಬೇಡ ಅಂತ ಹೇಳಿದ್ವಿ. ಅವ್ರ ರೆಸ್ಪಾನ್ಸ್ ಇಮಿಡಿಯೇಟಾಗಿ ಚೇಂಜ್ ಆಯಿತು. ಓಕೆ ಬರ್ತೀವಿ 3,000 ರೂಪಾಯಿಗೆ ಅಂತ ಹೇಳಿದ್ರು. ಇಫ್ ಇನ್ ಕೇಸ್ ಏನಾದರೂ ನಾವು ನೆಗೋಷಿಯೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು 9,000 ರೂಪಾಯಿನೇ ಪೇ ಮಾಡಿ ಹೋಗ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ನಾವು ಅಷ್ಟು ದೂರದಿಂದ ಬಂದಿದ್ದೀವಿ ತ್ರಿವೇಣಿ ಸಂಗಮನ ನೋಡಬೇಕು ಅಂತ ಹೇಳಿ. ನಾವು ನೋಡ್ದೇ ಹೋಗೋಕ್ಕಂತೂ ಆಗ್ತಾ ಇರಲಿಲ್ಲ. ಸೊ ಅದೇ ಪ್ರೈಸ್ನ ಕೊಟ್ಟು ಹೋಗಬೇಕಾಗಿತ್ತು. ಬಟ್ ಒಂದ್ಸಲ ನೆಗೋಷಿಯೇಟ್ ಮಾಡಿದ್ದಕ್ಕೆ ಅವರು ಆಲ್ಮೋಸ್ಟ್ 6,000 ರೂಪಾಯಿ ಕಡಿಮೆ ಮಾಡಿಕೊಂಡ್ರು. ಇದರಿಂದ ನನಗೆ ಕಲಿತ ಒಂದು ಲೆಸನ್ ಏನಂತ ಅಂದರೆ, ಟೂರಿಸ್ಟ್ ಪ್ಲೇಸಲ್ಲಿ ಫಸ್ಟ್ ಹೇಳುವ ಪ್ರೈಸ್ ಯಾವತ್ತೂ ಫೈನಲ್ ಪ್ರೈಸ್ ಅಲ್ಲ. ಕಾಮಾಗಿ ಕಂಪೇರ್ ಮಾಡಿ ನೆಗೋಷಿಯೇಟ್ ಮಾಡಿ ಆಮೇಲೆ ಡಿಸಿಷನ್ ಮಾಡಬೇಕು. ಟ್ರಾವೆಲ್ನ ತುಂಬ ಸ್ಮಾರ್ಟಾಗಿ ಮಾಡಬೇಕು, ಜೊತೆಗೆ ಸ್ಪೆಂಡ್ನು ಕೂಡ ತುಂಬ ಸ್ಮಾರ್ಟಾಗಿ ಸ್ಪೆಂಡ್ ಮಾಡಬೇಕು. ಇದೇ ಥರ ಅನುಭವ ನಿಮಗೂ ತ್ರಿವೇಣಿ ಸಂಗಮದಲ್ಲಿ ಆಗಿದೆಯಾ? ಆಗಿದ್ದರೆ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು.